ಸ್ಟ್ರಾಟಜಿ ಅಂತ ಅನ್ನೋದು ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತ ಅನ್ನೋದು ಈ ರಿವ್ಯೂಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ ನಾನಿವತ್ತು ರಿವ್ಯೂ ಮಾಡ್ತಿರುವಂತಹ ಕಾರ್ ಬ್ರ್ಯಾಂಡು ಒಂದು ಮೇಜರ್ ಸ್ಟ್ರಾಟಜಿನ ಯೂಸ್ ಮಾಡಿ ಅವ್ರ ಸೇಲ್ಸ್ನ ಬೂಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಕಾರ್ನ ಲಾಂಚ್ ಮಾಡಿದ್ದಾರೆ. ಅದು ಯಾವುದೋ ಅಂತ ಆಲ್ರೆಡಿ ನಿಮಗೆ ಟೈಟಲ್ ಮತ್ತು ತಮ್ನೇಲ್ ಗೊತ್ತಾಗಿರುತ್ತೆ. ಇಟ್ಸ್ ನನ್ ಅದರ್ ದ್ಯಾನ್ ಸ್ಕೋಡಾ ಕುಶಾಕ್ ಗೈಸ್. ಈ ಕಾರಲ್ಲಿ ನಿಮಗೆ ಏನೊಂದು ಸ್ಟ್ರಾಟಜಿ ಯೂಸ್ ಮಾಡಿದ್ದಾರೆ ಅಂತ ಅನ್ನೋದು ನಿಮಗೆ ಆಶ್ಚರ್ಯ ಆಗ್ಬೋದು. ಯಾವುದೇ ಕಾರ್ ಬ್ರ್ಯಾಂಡ್ ತೊಗೊಳ್ಳಿ, ಪ್ರತಿಯೊಬ್ಬರಿಗೂ ಸೇಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಟಾಪ್ ವೇರಿಯಂಟ್ಸ್ಗಳೇ ಜಾಸ್ತಿ ಸೆಲ್ ಆಗಬೇಕು, ಮಿಡಲ್ ವೇರಿಯಂಟ್ಸ್ ಸೆಲ್ ಆಗಬೇಕು, ಅಥವಾ ಬಾಟಮ್ ವೇರಿಯಂಟ್ಸ್ ಸೆಲ್ ಆಗಬೇಕು. ದೇರ್ ಇಸ್ ನಥಿಂಗ್ ಲೈಕ್ ದಟ್ ಗೈಸ್. ಓವರ್ ಆಲ್ ಕಾರ್ ಸೇಲ್ಸ್ ಎಷ್ಟು ಆಗುತ್ತೆ ಅನ್ನೋದು ಅಷ್ಟೇ ಮ್ಯಾಟ್ರ್ ಆಗುವಂಥದ್ದು. ಕ್ರೆಟಾನ ಟಾಪಲ್ಲಿ ಬೀಟ್ ಮಾಡೋಕ್ಕಾಗದೇ ಇದ್ರೂ ನಾವು ಲೋಯರ್ ವೇರಿಯಂಟ್ಸಲ್ಲಿ ಬೀಟ್ ಮಾಡ್ತೀವಿ ಅಂತ ಹೇಳಿ ಒಂದು ಕ್ರೇಜಿ ಸ್ಟ್ರಾಟಜಿ ಜೊತೆಗೆ ಸ್ಕೋಡಾ ಕುಶಾಕ್ನ ಲಾಂಚ್ ಮಾಡಿದ್ದಾರೆ. ಟಾಪ್ ವೇರಿಯಂಟಲ್ಲಿ ಸಿಗುವಂತಹ ಮೇಜರ್ 60% ಆಫ್ ದಿ ಫೀಚರ್ಸ್ನ ಬೇಸ್ ವೇರಿಯಂಟಲ್ಲಿ ಲೋಡ್ ಮಾಡಿದ್ದಾರೆ. ಸೊ ದಟ್ ಈಸ್ ದ ಮೇಜರ್ ಸ್ಟ್ರಾಟಜಿ ಅಂತ ಹೇಳ್ತೀನಿ. ಬಿಕಾಸ್ ಆ ಪ್ರೈಸ್ಗೆ ಮೋಸ್ಟ್ ಆಫ್ ದಿ ಬೈಯರ್ಸ್ಗಳು ಅಟ್ರಾಕ್ಟ್ ಆಗುವಂತಹ ಪ್ರೈಸ್ ಬ್ರ್ಯಾಕೆಟ್ ಆಗಿದೆ. ಬಟ್ ಟಾಪ್ ವೇರಿಯಂಟಲ್ಲಿ ಮೋಸ್ಟ್ ಆಫ್ ದಿ ಫೀಚರ್ಸ್ ನನಗೆ ಬೇಕು ಅಂತ ಹೇಳೋರಿಗೆ ಒಂದು ಬೆಸ್ಟ್ ವೇರಿಯಂಟ್ನ ರಿವ್ಯೂ ಮಾಡ್ತಾ ಇದ್ದೀನಿ, ವಿಚ್ ಈಸ್ ನಥಿಂಗ್ ಬಟ್ ಸ್ಪೋರ್ಟ್ ಲೈನ್ ವೇರಿಯಂಟ್ ಗೈಸ್. ಈ ಪರ್ಟಿಕ್ಯುಲರ್ ಸ್ಪೋರ್ಟ್ ಲೈನ್ ವೇರಿಯಂಟ್ನ ರಿವ್ಯೂ ಮಾಡೋಕ್ಕೆ ಮೇಜರ್ ರೀಸನ್ ಇದೆ. ಸ್ಕೋಡಾ ಕುಶಾಕಲ್ಲಿ ಟೋಟಲ್ ಆಗಿ 4 ವೇರಿಯಂಟ್ಸ್ ಬರುತ್ತೆ. ಕ್ಲಾಸಿಕ್ ಪ್ಲಸ್, ಸಿಗ್ನೇಚರ್, ಸ್ಪೋರ್ಟ್ ಲೈನ್, ಪ್ರೆಸ್ಟೀಜ್ ಮತ್ತು ಅದು ಬಿಟ್ಟರೆ ಮಾಂಟಿಕೋಲೋ ಬಿಟ್ಟು ಬೇರೆ ಈ 4 ವೇರಿಯಂಟಲ್ಲಿ ಕ್ಲಾಸಿಕ್ ಪ್ಲಸ್ ಬಿಟ್ಟು ಸಿಗ್ನೇಚರು, ಸ್ಪೋರ್ಟ್ ಲೈನು ಅಥವಾ ಪ್ರೆಸ್ಟೀಜು ಈ 3 ವೇರಿಯಂಟಲ್ಲಿ ಯಾವುದೇ ವೇರಿಯಂಟ್ ತೊಗೋಬೇಕು ಅಂತಿದ್ರೆ ಈ ರಿವ್ಯೂ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕೆ ಅಂತಂದರೆ ಲೋಯರ್ ವೇರಿಯಂಟ್ಸಲ್ಲಿ ಆಬ್ವಿಯಸ್ಲಿ ನಾನು ಆವಾಗಲೇ ಹೇಳ್ದಂಗೆ ಕ್ಲಾಸಿಕ್ ಪ್ಲಸ್ ಇಸ್ ದ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್. ನಂಗೆ ಆ ವೇರಿಯಂಟ್ ಸಿಕ್ಕಿದಾಗ ಡೆಫಿನೆಟ್ಲಿ ರಿವ್ಯೂ ಮಾಡ್ತೀನಿ. ಬಟ್ ಟಾಪ್ ವೇರಿಯಂಟ್ ತೊಗೋತಾ ಇದ್ದೀರಾ ಅಂತಂದರೆ ನನ್ನ ಕೇಳಿದ್ರೆ ಈ ಪರ್ಟಿಕ್ಯುಲರ್ ಸ್ಪೋರ್ಟ್ ಲೈನ್ ವೇರಿಯಂಟು ದಿಸ್ ಈಸ್ ದ ಬೆಸ್ಟ್ ವೇರಿಯಂಟ್ ಟು ಬೈ. ಯಾಕೆ ಅಂತಂದರೆ ಸಿಗ್ನೇಚರ್ ವೇರಿಯಂಟ್ಗಿನ 15,000 ಜಾಸ್ತಿ ಆ್ಯಂಡ್ ವಾಟ್ ಎವರ್ ದ ಕಾಸ್ಮೆಟಿಕ್ ಅಪ್ಡೇಟ್ಸ್ ದೇ ಹ್ಯಾವ್ ಗಿವನ್ ಕಂಪ್ಲೀಟ್ಲಿ ವರ್ತ್ ಅಂತ ಹೇಳ್ತೀನಿ. ಕಂಪ್ಲೀಟ್ ಒಂದು ಸ್ಪೋರ್ಟಿ ವೈಬ್ ಕೊಡುತ್ತೆ. ಬಟ್ ಪ್ರೆಸ್ಟೀಜ್ ವೇರಿಯಂಟ್ ಬದಲು ಸ್ಟಿಲ್ ಸ್ಪೋರ್ಟ್ಸ್ ಲೈನ್ ವೇರಿಯಂಟ್ ತೊಗೋಬೋದು. ಬಿಕಾಸ್ ಸ್ಪೋರ್ಟ್ ಲೈನ್ಗಿನ ಆಲ್ಮೋಸ್ಟು 2.25 ಲಕ್ಷ ಜಾಸ್ತಿ ಆಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಒಂದು 13 ಫೀಚರ್ಸ್ ಎಕ್ಸ್ಟ್ರಾ ಏನೋ ಬರುತ್ತೆ. ಆ್ಯಂಡ್ ಅದರಲ್ಲಿ ಟೋಟಲಾಗಿ ಬರೀ 4 ಫೀಚರ್ಸು ಇಂಪಾರ್ಟೆಂಟ್ ಫೀಚರ್ಸ್ ಅಂತ ಹೇಳ್ಬೋದು. ಆ 4 ಫೀಚರ್ ಯಾವುದು ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಬಟ್ ಆ 4 ಫೀಚರ್ ನಿಮಗೆ ಬೇಕೇ ಬೇಕು ಅಂದರೆ ಮಾತ್ರ ಪ್ರೆಸ್ಟೀಜಿಗೆ ಅಪ್ಗ್ರೇಡ್ ಆಗೋದು ವರ್ತಿದೆ. ಬಟ್ ಅದು ಯಾವುದು ಇಂಪಾರ್ಟೆಂಟ್ ಆಗಲ್ಲ ಅಂತಂದರೆ ಸ್ಪೋರ್ಟ್ ಲೈನ್ ಈಸ್ ದ ಬೆಸ್ಟ್ ವೇರಿಯಂಟ್ ಟು ಬೈ ಗೈಸ್. ಬಿಕಾಸ್ ಸ್ಪೋರ್ಟಿ ಲುಕ್ಸ್ ಇದೆ ಆ್ಯಂಡ್ ಸ್ಪೋರ್ಟಿ ಪರ್ಫಾರ್ಮೆನ್ಸ್ ಇದೆ ಆ್ಯಂಡ್ ಎಸ್ಥೆಟಿಕ್ ಅಪೀಲ್ ಕೂಡ ಅದೇ ರೀತಿ ಇದೆ. ಆ್ಯಂಡ್ ಕ್ಯಾಬಿನ್ ವೈಬ್ ಕೂಡ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸಿಗೆ ಮ್ಯಾಚ್ ಆಗುತ್ತೆ. ಕೀ ಆ್ಯಕ್ಚುಲಿ ಬೇರೆ ಸ್ಕೋಡಾ ಕಾರ್ಸ್ ಏನು ನೋಡ್ತೀರಾ ಅದೇ ಥರನೇ ಕೀ ಕೊಟ್ಟಿದ್ದಾರೆ. ಮುಂದ್ಗಡೆಗೆ ಲಾಕ್ ಕೊಟ್ಟಿದ್ದಾರೆ, ಅನ್ಲಾಕ್ ಕೀ ಕೊಟ್ಟಿದ್ದಾರೆ. ಇದು ಬಂದು ಬೂಟ್ ಲಾಕ್ ರಿಲೀಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಓಪನ್ ಆಗಲ್ಲ ಬಿಕಾಸ್ ಎಲೆಕ್ಟ್ರಾನಿಕಲಿ ಓಪನಬಲ್ ಟೇಲ್ಗೇಟ್ ಈ ಕಾರಲ್ಲಿ ಬರಲ್ಲ. ಆಲ್ಟರ್ನೇಟಿವ್ ಕೀ ಕೂಡ ಅದೇ ಸೇಮ್ ಬರುತ್ತೆ. ಬಟ್ ಈ ಕಾರಲ್ಲಿ ಇರುವಂಥದ್ದು ಫ್ಲಿಪ್ ಕೀ ಕೂಡ ಬರುತ್ತೆ. ಬಟ್ ಈ ಕೀ ಏನು ಯೂಸು ಅಂತಂದರೆ ಇದ್ರದ್ದು ಬ್ಯಾಟ್ರಿ ಡೌನ್ ಆಯಿತು ಅಂತಂದರೆ ಮ್ಯಾನ್ಯುಯಲಿ ಎಂಟರ್ ಆಗೋಕ್ಕೆ ಇದನ್ನು ಎತ್ತಿದ್ರೆ ಕೀ ಹಾಕೋಕ್ಕೆ ಒಂದು ಸ್ಲಾಟ್ ಬರುತ್ತೆ. ಸೊ ದಟ್ ಕೀ ಹಾಕ್ಬಿಟ್ಟು ಮ್ಯಾನ್ಯುಯಲಿ ಕಾರ್ನ ಅನ್ಲಾಕ್ ಮಾಡ್ಬೋದು. ಮುಂದ್ಗಡೆಯಿಂದ ಒಂದು ಕನೆಕ್ಟಿಂಗ್ ಟ್ರೀಟ್ಮೆಂಟ್ ಆಗಿರ್ಬೋದು, ಹಿಂದ್ಗಡೆಯಿಂದ ಸ್ಕೋಡಾ ಲೋಗೋ ಇಲ್ಯುಮಿನೇಟ್ ಆಗೋದಾಗಿರ್ಬೋದು. ನೈಟಲ್ಲಿ ಒಂದು ಒಳ್ಳೆ ಪ್ರೀಮಿಯಂ ವೈಬ್ ಕೊಡುತ್ತೆ ಆ್ಯಂಡ್ ಡೆಫಿನೆಟ್ಲಿ ಅಟ್ರಾಕ್ಟಿವ್ ಲುಕ್ ಅಂತೂ ಸಕಲ ಕೊಡುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಒನ್ ಆಫ್ ದಿ ಅಟ್ರಾಕ್ಟಿವ್ ಫ್ರಂಟ್ ಲುಕಿಂಗ್ ಕಾರ್ ಅಂತ ಹೇಳ್ತೀನಿ ನಾನು ಫ್ರ್ಯಾಂಕ್ ಆಗಿ ಹೇಳಬೇಕು ಅಂತಂದರೆ ಸೆಗ್ಮೆಂಟಲ್ಲಿ ನನಗೆ ಡಸ್ಟರ್ ಕಾರ್ ಇಷ್ಟ ಆಗಿರ್ಬಿಟ್ರೆ ನೆಕ್ಸ್ಟು ಸ್ಕೋಡಾ ಕುಶಾಕೇನೆ. ಆ್ಯಕ್ಚುಲಿ ರೆಸ್ಟ್ ಎಲ್ಲ ಕಾರ್ಗಳದ್ದು ಯಾವುದೋ ಒಂದು ಆ್ಯಂಗಲಲ್ಲಿ ಮಿಸ್ ಔಟ್ ಆಗ್ತಾನೆ ಇತ್ತು ಡಿಸೈನ್ ವೈಸು. ಬಟ್ ಸ್ಕೋಡಾ ಕುಶಾಕ್ ಆಗಿರ್ಬೋದು ಅಥವಾ ರೆನಾಲ್ಟ್ ಡಸ್ಟರ್ ಆಗಿರ್ಬೋದು ಕ್ರೇಜಿ ಡಿಸೈನ್ ಅಂತ ಹೇಳ್ತೀನಿ. ಶಿಮ್ಲಾ ಗ್ರೀನ್ ಮತ್ತು ಟೈಟಾನ್ ಗ್ರೇ ಅಂತ 2 ಹೊಸ ಕಲರ್ ಆಪ್ಷನ್ ಸ್ಪೋರ್ಟ್ ಲೈನಿಂದ ಸ್ಟಾರ್ಟ್ ಆಗುತ್ತೆ. ಗ್ರೇ ಕಲರ್ ಮಾತ್ರ ಕ್ರೇಜಿ ಕಾಂಬಿನೇಷನ್ ಅಂತ ಹೇಳ್ತೀನಿ. ಅತ್ಲಾಗೆ ತುಂಬ ಲೈಟ್ ಕಲರು ಅಲ್ಲ, ಈ ಕಡೆ ತುಂಬ ಡಾರ್ಕ್ ಕಲರ್ ಅಲ್ಲ, ಒಂಥರ ನಾರ್ಡೋ ಗ್ರೇ ಅಂತಾನೆ ಹೇಳ್ಬೋದು. ಆ ಕಲರ್ ಕಾಂಬಿನೇಷನ್ಗೆ ಈ ಬ್ಲ್ಯಾಕ್ ಅಲಾಯ್ ವೀಲ್ ಮಾತ್ರ ಕ್ರೇಜಿ ಕಾಂಬಿನೇಷನ್ ಅಂತ ಹೇಳ್ತೀನಿ. ಸ್ಪೋರ್ಟ್ ಲೈನ್ ತಗೋತಾ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ಆ ಒಂದು ಕಲರ್ನ ಟ್ರೈ ಮಾಡಿ. ಆ್ಯಂಡ್ ಇವನ್ ಶಿಮ್ಲಾ ಗ್ರೀನ್ ಕೂಡ ತುಂಬ ಒಂದು ಸೂದಿಂಗ್ ಕಲರ್ ಅಂತ ಹೇಳ್ತೀನಿ ನಾನು. ಹೆಡ್ಲ್ಯಾಂಪ್ ಯೂನಿಟಿಗೆ ಯಾವುದೇ ಥರದ ಮೋಸ ಇಲ್ಲ ಗೈಸ್. LED ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ, ಅದು ಕೂಡ ಪ್ರೊಜೆಕ್ಟರ್ ಸೆಟಪ್ ಕೊಟ್ಟಿದ್ದಾರೆ. ಇದು ಬಂದು ಲೋ ಬೀಮ್ ಮತ್ತು ಐ ಬೀಮ್ಗೆ ಸಿಂಗಲ್ ಪ್ರೊಜೆಕ್ಟರಲ್ಲೇ ವರ್ಕ್ ಆಗುತ್ತೆ. ಬಟ್ ಕೆಳಗಡೆ ಇರೋದು ಏನು ಅಂತ ಡೌಟ್ ಬರ್ಬೋದು. ದಿಸ್ ಈಸ್ ಅ ಫಾಗ್ ಲ್ಯಾಂಪ್ ಗೈಸ್. ಆ್ಯಂಡ್ ಕಾರ್ನರಿಂಗ್ ಫಂಕ್ಷನ್ ಕೂಡ ಇದಕ್ಕೆ ಕೊಟ್ಟಿದ್ದಾರೆ. ಹಿಲ್ಲಿ ಏರಿಯಲ್ಲಿ ಡ್ರೈವ್ ಮಾಡ್ತಾ ಇದ್ದೀರಾ ಅಂತಂದಾಗ ನೀವು ಸ್ಟೇರಿಂಗ್ ಯಾವ ಸೈಡ್ ತಿರುಗಿಸ್ತೀರೋ ಆ ಸೈಡಿಗೆ ಲೈಟು ಥ್ರೋ ಬರುತ್ತೆ. ಸೊ ದಟ್ ಬ್ಲೈಂಡ್ ಸ್ಪಾಟ್ ಅವಾಯ್ಡ್ ಆಗಿ ನಿಮಗೆ ವಿಸಿಬಿಲಿಟಿ ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಈ DRL ಏನು ನೋಡ್ತಾ ಇದ್ದೀರಾ, ಇಂಡಿಕೇಟರ್ ಆಗು ಡಬಲ್ ಅಪ್ ಆಗುತ್ತೆ. ಇಂಡಿಕೇಟರ್ ಹಾಕಿದಾಗ DRL ಪ್ಲೇಸ್ ತೊಗೊಳುತ್ತೆ ಮತ್ತು ಇಂಡಿಕೇಟರ್ ಆಫ್ ಆದಾಗ ಮತ್ತೆ ವಾಪಸ್ DRL ಆನ್ ಆಗುತ್ತೆ. ಗ್ಲಾಸ್ ಬ್ಲ್ಯಾಕ್ ಗ್ರಿಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಆ ಗ್ರಿಲ್ಲಲ್ಲೇ ಒಂದು ಹೆಡ್ಲ್ಯಾಂಪಿಂದ ಇನ್ನೊಂದು ಹೆಡ್ಲ್ಯಾಂಪಿಗೆ ಕನೆಕ್ಟ್ ಆಗುವಂತಹ ಒಂದು LED ಸ್ಟ್ರಿಪ್ ಕೊಟ್ಟಿದ್ದಾರೆ. ನೈಟ್ ಟೈಮಲ್ಲಿ ಮಾತ್ರ ಒಳ್ಳೆ ವೈಬ್ ಕೊಡುತ್ತೆ. ಆ್ಯಂಡ್ ಸ್ಕೋಡಾ ಲೋಗೋನ ಬಾನೆಟ್ ಮೇಲೆ ಎಂಬೋಸ್ ಮಾಡಿದ್ದಾರೆ. ಆ್ಯಂಡ್ ಪಾರ್ಕಿಂಗ್ ಅಸಿಸ್ಟೆನ್ಸ್ಗೆ ಫ್ರಂಟಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಇಲ್ಲೊಂದು ಬರುತ್ತೆ ಮತ್ತು ಮಿಕ್ಕಿದ್ದೆರಡು ಆ ಕಡೆ ಬರುತ್ತೆ. ಆ್ಯಂಡ್ ಕೆಳಗಡೆ ಬಂಪರ್ ಬಂದು ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ಸಿನ್ಸ್ ಇಟ್ಸ್ ಅ ಸ್ಪೋರ್ಟ್ ಲೈನ್ ನೀವೆಲ್ಲೂ ಕೂಡ ಕ್ರೋಮ್ ಪ್ಯಾಕೇಜಿಂಗ್ ನೋಡಲ್ಲ. ಟಾಪ್ ಆ್ಯಂಡ್ ಪ್ರೆಸ್ಟೀಜ್ ತೊಗೊಂಡ್ರೆ ಕಂಪ್ಲೀಟ್ಲಿ ಕ್ರೋಮ್ ಪ್ಯಾಕೇಜ್ ನೋಡ್ತೀರಾ. ಸೊ ನಮ್ಮ ದೇಶದಲ್ಲಿ ಕ್ರೋಮ್ ಈಸ್ ನಥಿಂಗ್ ಬಟ್ ಒಂದು ಪ್ರೀಮಿಯಂ ವೈಬ್ಗೆ ಕೊಡುವಂತಹ ಎಲಿಮೆಂಟ್ ಅನ್ನೋದನ್ನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಗ್ಲಾಸ್ ಬ್ಲ್ಯಾಕು ಸ್ಪೋರ್ಟಿ ವೈಬ್ಗೆ ಅನ್ನೋದನ್ನು ಫಿಕ್ಸ್ ಮಾಡಿದ್ದಾರೆ. ಸಿನ್ಸ್ ಇಟ್ಸ್ ಸ್ಪೋರ್ಟ್ ಲೈನ್ ವೇರಿಯಂಟ್ ಎಲ್ಲನೂ ಕಂಪ್ಲೀಟಾಗಿ ಸ್ಪೋರ್ಟಿ ವೇಲನ್ನೇ ಡಿಸೈನ್ ಮಾಡಿದ್ದಾರೆ. ಆ ಒಂದು ಪಾರ್ಟ್ ಆಫ್ ಇಟ್ಟನೇ ನೀವು ಗ್ಲಾಸ್ ಬ್ಲ್ಯಾಕ್ ಕೆಳಗಡೆ ನೋಡುವಂಥದ್ದು ಸ್ಕಿಟ್ ಪ್ಲೇಟು. ಆ್ಯಂಡ್ ಟೋಯಿಂಗು ಇಲ್ಲಿ ಕೊಟ್ಟಿದ್ದಾರೆ. ಸೊ ಬಂಪರ್ನ ಆಲ್ಮೋಸ್ಟ್ ಡ್ಯುಯಲ್ ಟೋನ್ ಟ್ರೀಟ್ಮೆಂಟಲ್ಲಿ ಫಿನಿಶ್ ಮಾಡಿದ್ದಾರೆ. ವೈಟ್ ಕಲರ್ ಕಾರ್ಗೆ ಬ್ಲ್ಯಾಕ್ ಕಲರ್ ಅಲಾಯ್ ವೀಲು ಇಟ್ಸ್ ಆಲ್ವೇಸ್ ಕ್ರೇಜಿ ಕಾಂಬಿನೇಷನ್ ಅಂತ ಹೇಳ್ತೀನಿ. ನೋಡಿ ಕಾಂಟ್ರಾಸ್ಟ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅನ್ನೋದು.
ಹಾಗಾಗಿನೇ ನಾನು ಹೇಳಿದ್ದು ಕ್ರೋಮ್ ಅಲಾಯ್ ವೀಲ್ ಕೂಡ ಇಷ್ಟು ಒಂದು ವೈಬ್ ಕೊಡಲ್ಲ ಗುರು, ಸೀರಿಯಸ್ಲಿ ಅದು ಒಂಥರ ಪ್ರೀಮಿಯಂ ವೈಬ್ ಗುರು. ಬಟ್ ಈ ಸ್ಪೋರ್ಟಿ ಎಲಿಮೆಂಟ್ ಇದೆಯಲ್ಲ ಸೂಪರ್ಬ್ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಟೈರ್ ಸೈಜ್ ಬಂದು 205/55 ಆರ್ 17 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಆ್ಯಂಡ್ ಥ್ರೋ ದ ಕಾರ್ ಒಂದು ಆರ್ಚಸ್ ನೋಡ್ತೀರಾ ಒಂದು SUV ಸ್ಟ್ಯಾನ್ಸ್ಗೆ. ಆ್ಯಂಡ್ ಸ್ಕೋಡಾ ಲೆಟ್ರಿಂಗ್ ಕೂಡ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು. ಫೆಂಡರ್ ಮೇಲೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ಫಂಕ್ಷನ್ ಎರಡೂ ಬರುತ್ತೆ. ಮಿರರ್ಗೆ ಇಂಡಿಕೇಟರ್ ಇದರಲ್ಲೇ ಇಂಟಿಗ್ರೇಟ್ ಕೂಡ ಆಗಿದೆ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಅದಕ್ಕೆ ಒಂದು ಕ್ರೋಮ್ ಎಲಿಮೆಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ರಿಕ್ವೆಸ್ಟ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಕೀ ಜೋಬಲ್ಲಿ ಇದ್ದರೆ ಸಾಕು, ಈ ರಿಕ್ವೆಸ್ಟ್ ಸೆನ್ಸರ್ ಪ್ರೆಸ್ ಮಾಡಿದ್ರೆ ಕಾರ್ ಆಟೋಮೆಟಿಕ್ ಆಗಿ ಅನ್ಲಾಕ್ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ಅ ಫಂಕ್ಷನಲ್ ರೂಫ್ ರೈಲ್ ಗೈಸ್, ಬಿಕಾಸ್ 50 kg ಲೋಡ್ ತೊಗೊಳುತ್ತೆ. ನೋಡಿ ಎಷ್ಟು ಸ್ಟಡಿಯಾಗಿದೆ ಅಂತ ಅನ್ನೋದು. ಕಾರೇ ಆ್ಯಕ್ಚುಲಿ ಅಲ್ಲಾಡ್ತಾ ಇದೆ, ಸೊ ಅಷ್ಟು ಸ್ಟಡಿಯಾಗಿದೆ ರೂಫ್ ರೈಲು. ನಿಮಗೆ ಬೂಟಲ್ಲಿ ಲಗೇಜ್ ಸ್ಪೇಸ್ ಸಾಕಾಗ್ತಿಲ್ಲ ಅಂತಂದರೆ ಡೆಫಿನೆಟ್ಲಿ ಇದ್ರ ಮೇಲೆ ಇಟ್ಕೊಂಡು ಹೋಗ್ಬೋದು ನೀವು, ಅಷ್ಟು ಫಂಕ್ಷನಲ್ಲು. ಇವನ್ ಇಲ್ಲಿ ಗ್ಯಾಪ್ ಕೂಡ ಕೊಟ್ಟಿರೋಂಥದ್ದು ನೋಡ್ಬೋದು. ಯಾಕೆ ಅಂತಂದರೆ ಸನ್ ರೂಫ್ ಕೂಡ ಈ ಕಾರಲ್ಲಿ ಬರುತ್ತೆ. ಹಾಗಾಗಿನೇ ಫಂಕ್ಷನಲ್ ರೂಫ್ ರೈಲ್ಗೆ ಇಷ್ಟು ಸ್ಪೇಸಿಂಗ್ ಕೊಟ್ಟು ಮಾಡಿರೋವಂಥದ್ದು. ಆ್ಯಂಡ್ ಟ್ಯಾಂಕ್ ಕೆಪಾಸಿಟಿ ಆಲ್ಮೋಸ್ಟ್ 50 ಲೀಟರ್ಸ್ ಬರುತ್ತೆ. ಆ್ಯಂಡ್ ದಿಸ್ ಈಸ್ ಎಥನಾಲ್ E20 ಕಂಪ್ಲೇಂಟ್. ಏಪ್ರಿಲಿಂದ ನಿಮಗೆ ಗೊತ್ತು ಎಲ್ಲ ಪೆಟ್ರೋಲ್ E20 ಎಥನಾಲ್ ಬರುತ್ತೆ ಅಂತ ಅನ್ನೋದು. ಇಸ್ E20 ಎಥನಾಲ್ ಕಂಪ್ಲೇಂಟ್, ಸೊ ನೋ ಪ್ರಾಬ್ಲಮ್ ಅಬೌಟ್ ಇಟ್. ಆ್ಯಂಡ್ ಹಿಂದ್ಗಡೆಯಿಂದ ಆ್ಯಕ್ಚುಲಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತ ಅನ್ನೋದು ನೋಡ್ತಿರ್ಬೋದು ನೀವು. ಹಳೆ ಕುಶಾಕಿ ಕಂಪೇರ್ ಮಾಡಿದ್ರೆ ತುಂಬ ಮೇಜರ್ ಡಿಫ್ರೆನ್ಸ್ ಅನ್ನೋ ಥರ ಇಲ್ಲೇ ಇದ್ರು, ಬಟ್ ಸ್ಟಿಲ್ ಈ ಒಂದು ಸ್ಕೋಡಾ ಗ್ಲೋ ಅಪ್ ಆಗೋದಾಗಿರ್ಬೋದು, ಆ ಒಂದು ಕನೆಕ್ಟಿಂಗ್ ರೀತಿ ಕೊಟ್ಟಿರೋಂಥದ್ದಾಗಿರ್ಬೋದು, ಬೇಸಿಕ್ಲಿ ಡಾಟ್ ನೈಟ್ ಟೈಮಲ್ಲಿ ಒಂದು ಒಳ್ಳೆ ವೈಬ್ ಕೊಡುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಡೈನಾಮಿಕ್ಸ್ ವೈಬ್ ಫಂಕ್ಷನ್ ದಟ್ ಆಲ್ಸೋ ಗಿವ್ ಅ ಡಿಫ್ರೆಂಟ್ ಕೈಂಡ್ ಆಫ್ ವೈಬ್ ಅಂತ ಹೇಳ್ತೀನಿ. ಆ್ಯಂಡ್ ಅದು ಬೇಸ್ ವೇರಿಯಂಟ್ ಇಂದನೇ ಸಿಗುತ್ತೆ. ಸೊ ಬೇಸ್ ವೇರಿಯಂಟ್ ಕ್ಲಾಸಿಕ್ ಪ್ಲೇಸ್ ತೊಗೊಂಡ್ರು ನಿಮಗೆ ಡೈನಾಮಿಕ್ಸ್ ವೈಬ್ ಫಂಕ್ಷನ್ ಬಂದೇ ಬರುತ್ತೆ ಇಂಡಿಕೇಟರ್ಗೆ. ಸ್ಪೋರ್ಟ್ ಲೈನ್ ಆಗಿರೋದ್ರಿಂದ ನಿಮಗೆ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. TSI ಬ್ಯಾಡ್ಜಿಂಗ್ ಕೂಡ ನೋಡ್ತೀರಾ ನೀವು. ಆ್ಯಂಡ್ ಡಾರ್ಕ್ ಕ್ರೋಮ್ ಎಲಿಮೆಂಟ್ ಅಂತ ಅನ್ಬೋದು. ಸೊ ಆ ಥರದೊಂದು ಬೀಡಿಂಗ್ ಬೂಟಲ್ಲಿ ಕೊಟ್ಟಿರೋದು ನೋಡ್ಬೋದು. ಸೊ ಈ ಕಾರಲ್ಲಿ ಎಲ್ಲೂ ಕ್ರೋಮ್ ನೋಡಲ್ಲ, ಕಂಪ್ಲೀಟ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲಿಮೆಂಟ್ಸೇ ಜಾಸ್ತಿ ನೋಡ್ತೀರಾ. ಆ್ಯಂಡ್ ಕೆಳಗಡೆನೂ ಬಂಪರ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದ್ದಾರೆ. ಆ್ಯಂಡ್ ಲೋಯರ್ ಆಫ್ ದ ಬಂಪರಲ್ಲಿ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಬಂಪರಲ್ಲಿ 3 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಆ್ಯಂಡ್ ರಿಯರ್ ಫಾಗ್ ಲ್ಯಾಂಪ್ ಇಲ್ಲಿ ಬರುತ್ತೆ, ಸೊ ದಟ್ ಫ್ರಂಟ್ ಫಾಗ್ ಲ್ಯಾಂಪ್ ಆನ್ ಮಾಡಿದಾಗ ರಿಯರ್ ಫಾಗ್ ಲ್ಯಾಂಪ್ ಕೂಡ ಆನ್ ಆಗುತ್ತೆ. ಆ್ಯಂಡ್ ರಿಯರ್ ಟೋಯಿಂಗ್ ಹುಕ್ ಇಲ್ಲಿ ಕೊಟ್ಟಿದ್ದಾರೆ. ಬೂಟ್ ಓಪನ್ ಮಾಡೋಣ, ರಿವರ್ಸ್ ಕ್ಯಾಮ್ರಾ ಇಲ್ಲಿ ಕೊಟ್ಟಿದ್ದಾರೆ. ವೈಪರು, ಡಿಫಾಗರು ಆ್ಯಂಡ್ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪು ಆ್ಯಂಡ್ ವಾಷರು ಎಲ್ಲ ಬರುತ್ತೆ. ಆ್ಯಂಡ್ ಇವನ್ ಶಾರ್ಕ್ ಫಿನ್ ಆ್ಯಂಟೆನಾ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ರಿಯರ್ ವೈಪರ್ ಆಗಿರ್ಬೋದು, ಡಿಫಾಗರ್ ಆಗಿರ್ಬೋದು, ಕಂಪ್ಲೀಟ್ಲಿ ಸ್ಟ್ಯಾಂಡರ್ಡು ಬೇಸ್ ವೇರಿಯಂಟ್ ತೊಗೋತೀರಾ ಅಂತಂದ್ರು ಅದರಲ್ಲೂ ಬರುತ್ತೆ. ಒಂದು ವೇಳೆ ನಿಮಗೆ ಬೇಸ್ ವೇರಿಯಂಟಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಅನ್ನೋದು ಗೊತ್ತಾಗಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಕ್ಲಾಸಿಕ್ ಪ್ಲೇಸಲ್ಲಿ ಏನೇನೆಲ್ಲ ಫೀಚರ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್ ಗೈಸ್. ಯೂಟ್ಯೂಬಲ್ಲಿ ಬೇಕು ಅಂತಂದರೆ ಲಾಂಗ್ ಫಾರ್ಮೆಟ್ ವಿಡಿಯೋ ಕಂಟೆಂಟ್ ಬರುತ್ತೆ, ಸೊ ವೆಯ್ಟ್ ಮಾಡಿ ಅಲ್ಲಿವರೆಗೂ. ಆ್ಯಂಡ್ ಪಾರ್ಸಲ್ ಟ್ರೇ ಕೂಡ ಕೊಟ್ಟಿದ್ದಾರೆ. ಬೂಟ್ ಸೈಜ್ ಬಂದು 385 ಲೀಟ್ರ್ ಬೂಟು. ಬಟ್ ಪಾರ್ಸಲ್ ಟ್ರೇ ತೆಗೆದುಬಿಟ್ಟು ನೀವು ಮೇಲ್ಗಡೆ ರೂಫರ್ಗೂ ಲೋಡ್ ಮಾಡ್ತೀರಾ ಅಂತಂದರೆ 491 ಲೀಟರ್ಸ್ ಆಗುತ್ತೆ. ಬಟ್ ಸೆಕೆಂಡ್ ರೋನು ಫೋಲ್ಡ್ ಮಾಡ್ತೀರಾ ಅಂತಂದರೆ ಮ್ಯಾಸಿವ್ 1405 ಲೀಟರ್ಸ್ ಬೂಟ್ ಸ್ಪೇಸ್ ಆಗುತ್ತೆ. ಎಕ್ಸ್ಟ್ರಾ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಬೇಕು, ಬಟ್ ಸ್ಟಿಲ್ ಜನನ ಕೂರಿಸ್ಕೋಬೇಕು ಅಂತಂದರೆ ಸ್ಟಿಲ್ ಯು ಕ್ಯಾನ್ ಡೂ ಇಟ್, ಬಿಕಾಸ್ 60/40 ರಿಯರ್ ಸ್ಪ್ಲಿಟ್ ಸೀಟ್ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ ಬರೀ 4 ಜನ ಇದ್ದೀರಾ, ಲಾಂಗ್ ಲಗೇಜ್ ಕ್ಯಾರಿ ಮಾಡಬೇಕು ಅಂತಂದಾಗ 40 ರೇಷಿಯೋ ಏನಿದೆ ಬೇಸಿಕ್ಲಿ ಈ ಪಾರ್ಟನ್ನು ಇದನ್ನು ಫೋಲ್ಡ್ ಮಾಡಿ ಲಾಂಗ್ ಐಟಮ್ಸ್ಗಳನ್ನ ಕ್ಯಾರಿ ಮಾಡ್ಬೋದು ನೀವು. ಆ್ಯಂಡ್ ಬೂಟಲ್ಲಿ ಬೂಟ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಬಟ್ ಒಂದೇ ಒಂದು ಕೊಟ್ಟಿದ್ದಾರೆ. 2 ಕೊಟ್ಟಿದ್ದಾರೆ ಆ್ಯಕ್ಚುಲಿ ಚೆನ್ನಾಗಿರೋದು, ಸೊ ದಟ್ ಬೂಟ್ಗೆ ಒಂದು ವೈಡ್ ಕವರೇಜ್ ಲೈಟ್ಗಳು ಸಿಕ್ಕಿರೋದು. ಬಟ್ ಇಷ್ಟ ಆಗಿದ್ದೇನು ಅಂತಂದರೆ ಪ್ರಾಕ್ಟಿಕ್ಯಾಲಿಟಿ, ಬಿಕಾಸ್ ಇಲ್ಲಿ 3 kg ಲೋಡ್ ತೊಗೊಳ್ಳೋ ಹುಕ್ಕುಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ಈ ಸೈಡ್ ಕೂಡ ಕೊಟ್ಟಿದ್ದಾರೆ, ಸೊ ದಟ್ ಟೋಟಲಾಗಿ 3 kg 6 kgsಗಳನ್ನ ಹಾಕ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಬೂಟ್ ಕ್ಲೋಸ್ ಮಾಡೋಕ್ಕೆ ಇಲ್ಲಿ ಸ್ಟ್ರಾಪ್ ಕೂಡ ಕೊಟ್ಟಿದ್ದಾರೆ ಪ್ರಾಪರಾಗಿ. ಡೈರೆಕ್ಟಾಗಿ ಇಂಟೀರಿಯರ್ಗೆ ಹೋಗೋಣ ನಾವು ಇವಾಗ. ಇಂಟೀರಿಯರ್ ಇಸ್ ಆಲ್ ಅಬೌಟ್ ಕಂಪ್ಲೀಟ್ಲಿ ಸ್ಪೋರ್ಟಿನೆಸ್. ಎಲ್ಲೂ ಕ್ರೋಮ್ ಎಲಿಮೆಂಟ್ ನೋಡಲ್ಲ ಎಕ್ಸೆಪ್ಟ್ ಡೋರ್ ಹ್ಯಾಂಡಲ್, ಇದೊಂದೇ ಕ್ರೋಮ್ ಇರುವಂಥದ್ದು. ಇನ್ನೆಲ್ಲೂ ಕ್ರೋಮ್ ಇಲ್ಲ, ಅಥವಾ ಬೇಜ್ ಕಾಂಬಿನೇಷನು ನೋಡಲ್ಲ, ಬ್ಲ್ಯಾಕ್ ಬಿಟ್ಟು ಇನ್ಯಾವ ಕಲರ್ಲೂ ನೋಡಲ್ಲ, ಅಥವಾ ಡಾರ್ಕ್ ಥೀಮ್ ಕಲರ್ಸ್ ಬಿಟ್ಟು ಬೇರೆ ಯಾವುದೇ ವೈಟ್ ಅಥವಾ ಲೈಟ್ ಥೀಮ್ ಕಲರ್ಸ್ಗಳನ್ನ ನೋಡಲ್ಲ ನೀವು. ಡೋರ್ ಆರಮ್ ಪ್ಯಾಡಲ್ಲಿ ಫ್ಯಾಬ್ರಿಕ್ ಫಿನಿಶ್ ಕೊಟ್ಟಿದ್ದಾರೆ. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ ಆ್ಯಕ್ಚುಲಿ ಇಲ್ಯುಮಿನೇಟ್ ಆಗುತ್ತೆ, ಕಾಣ್ತಿದೆ ಅಂತ ಅನ್ಕೋತೀನಿ ನಿಮಗೆ. ಆ್ಯಂಡ್ ಸ್ಪೀಕರ್ ಪ್ಲೇಸ್ಮೆಂಟ್ ಆಗಿದೆ. ಆ್ಯಂಡ್ ಇಲ್ಲಿ ಬಂದು ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ ಸನ್ಶೇಡ್ ಒಂದು ಕೊಟ್ಟಿದೆ, ಆ್ಯಕ್ಚುಲಿ ಚೆನ್ನಾಗಿರೋದು ಅಂತ ಅನಿಸ್ತು ನನಗೆ, ಬಿಕಾಸ್ ಸನ್ ಬ್ಲಾಕ್ ಮಾಡೋಕ್ಕೆ ಹೆವಿ ಯೂಸ್ ಆಗುತ್ತೆ. ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಹೀಟ್ ಅಲ್ಲ, ಸೊ ಹಾಗಾಗಿ ಸನ್ ಬ್ಲಾಕ್ ಮಾಡೋಕ್ಕೆ ಒಂದು ಸನ್ಶೇಡ್ ಕೊಟ್ಟಿದ್ದಾರೆ, ಚೆನ್ನಾಗಿರೋದು. ಬಟ್ ಸ್ಟಿಲ್ ಆಕ್ಸೆಸರಿಯಾಗಿ ಸಿಗುತ್ತೆ, ನಿಮಗೆ ಬೇಕು ಅಂತ ಹಾಕಿಸ್ಕೋಬೋದು. ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ, ಸಪೋರ್ಟಿಂಗ್ ವೈಸ್ ಚೆನ್ನಾಗಿದೆ ಅಂತ ಹೇಳ್ತೀನಿ. ಆ್ಯಂಡ್ 2 ಐಸೋಫಿಕ್ಸ್ ಆ್ಯಂಕರ್ಸ್ಗಳು ಕೊಟ್ಟಿದ್ದಾರೆ, ಈ ಸೈಡು ಮತ್ತು ಆ ಸೈಡ್ 2 ಕಡೆನೂ ಬರುತ್ತೆ. ಆ್ಯಂಡ್ ಇವನ್ ಸೆಂಟರ್ ಆಮ್ರೆಸ್ಟ್ ಕೂಡ ಇದೆ. ಆ್ಯಂಡ್ ಅದಕ್ಕೆ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. 3 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೂಡ ಬರುತ್ತೆ. ಆ್ಯಂಡ್ ಆ ಸೀಟ್ ಫೋಲ್ಡ್ ಮಾಡಿದ್ರೆ ನೋಡಿ, ಇದು 40 ರೇಷಿಯೋ ಈ ಥರ ಫೋಲ್ಡ್ ಮಾಡ್ಬೋದು. ಸೊ ಲಾಂಗ್ ಐಟಮ್ಸ್ ಏನಾದ್ರು ಇತ್ತು ಅಂದರೆ ಕ್ಯಾರಿ ಔಟ್ ಕೂಡ ಮಾಡ್ಬೋದು. 3 ಪಾಯಿಂಟ್ ಸೀಟ್ ಬೆಲ್ಟ್ ಮಧ್ಯದಲ್ಲಿ ಕೂತ್ಕೊಳ್ಳೋರ್ಗೂ ಬರುತ್ತೆ. ಬಟ್ ಇಟ್ಸ್ ಬೆಸ್ಟ್ ನೋನ್ ಫಾರ್, ನನ್ನ ಕೇಳಿದ್ರೆ ಇಬ್ಬರು ಅಡಲ್ಟ್ಸು ಮಧ್ಯದಲ್ಲಿ ಮಗು ಕೂರಿಸ್ಕೋಬೋದು. ಬಟ್ ನನಗೆ ಖುಷಿಯಾಗ್ದು ಒಂದು ಬೇಜಾರಾಗಿದ್ದೇನು ಅಂತಂದರೆ ಗೈಸ್, ಬಿಡ್ತು ಕೈಲಾಕಿಗಿನ ಕಮ್ಮಿ ಇದೆ. ಕೈಲಾಕ್ ಆಲ್ಮೋಸ್ಟ್ 1783 ಬರುತ್ತೆ, ಇದು ಬಂದು 1760 ಅಷ್ಟೇ. ಆ್ಯಂಡ್ ಇವನ್ ಖುಷಿಯಾಕಿಗಿನ ಕೈಲಾಕ್ ಹೈಟ್ ಕೂಡ ಇದೆ. ಆ್ಯಕ್ಚುಲಿ ಲೆಂತು ವೀಲ್ ಬೇಸ್ ಒಂದೇ ಖುಷಿಯಾಗಿ ಜಾಸ್ತಿ ಇರೋದು, ಬಿಡ್ತು ಮತ್ತು ಹೈಟ್ ಎರಡೂ ಕೈಲಾಕೆ ಜಾಸ್ತಿ ಇರೋವಂಥದ್ದು.
ಕೈಲಾಕ್ ಒಂದು ಸೆಗ್ಮೆಂಟ್ ಬಿಲೋ ಇದ್ರೂ ಕುಶಾಕಿಗಿನ ಸ್ಟಿಲ್ ಅದು ದೊಡ್ಡದಾಗಿರೋದು ಇಟ್ಸ್ ಅ ಕೈಂಡ್ ಆಫ್ ವಿಯರ್ಡ್ ಅಂತಾನೆ ಹೇಳ್ತೀನಿ. ಕುಶಾಕಿನ ಸ್ವಲ್ಪ ದೊಡ್ಡದು ಮಾಡಿದರೆ ಚೆನ್ನಾಗಿರೋದು ಅಂತ ನನ್ನ ಒಪಿನಿಯನ್. 3 ಜನ ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಶಾರ್ಟ್ ಜರ್ನೀಸ್ಗಳಿಗೆ ಓಕೆ ಅಂತ ಹೇಳ್ತೀನಿ. ಬಟ್ ಕಂಫರ್ಟಬಲ್ ಲಾಂಗ್ ಜರ್ನೀಸ್ ಬೇಕು ಅಂತಂದರೆ ಡೆಫಿನೆಟ್ಲಿ ಇಬ್ಬರು ದೊಡ್ಡವರು ಕೂತ್ಕೊಂಡು ಆ ಕಡೆ ಈ ಕಡೆ ಮಧ್ಯದಲ್ಲಿ ಮಗುನ ಕೂರಿಸ್ಕೊಳ್ಳಿ, ಅವಾಗ ಬೆಸ್ಟ್ ಇರುತ್ತೆ. ಆ್ಯಂಡ್ ಲಾಂಗ್ ಜರ್ನೀಸ್ ಕಂಫರ್ಟ್ಗೆ ಆರ್ಮ್ ರೆಸ್ಟ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇವನ್ ಇಬ್ಬರು ಕೈ ಇಟ್ಕೊಂಡು ಕೂತ್ಕೋಬೋದು, ಅಷ್ಟು ವಿಡ್ತ್ ಆ್ಯಕ್ಚುಲಿ ಇದೆ ಆರ್ಮ್ ರೆಸ್ಟ್ದು. ಸೊ ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ರಿಯರ್ AC ವೆಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ 2 ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಕೂಡ ಇಲ್ಯುಮಿನೇಟ್ ಆಗುತ್ತೆ. ಆ್ಯಂಡ್ ಡ್ರೈವರ್ ಆರ್ಮ್ ರೆಸ್ಟ್ಗೆ ಸ್ಲೈಡಿಂಗ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಆ್ಯಂಡ್ ಅದ್ರ ಮೇಲೆ ಫ್ಯಾಬ್ರಿಕ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸೀಟ್ ಬ್ಯಾಕ್ ಪಾಕೆಟ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಡ್ರೈವರ್ ಸೀಟಲ್ಲಿ ಇದೆಯಾ? ಎಸ್, ಆ್ಯಕ್ಚುಲಿ ಡ್ರೈವರ್ ಸೀಟ್ ಕಡೆನೂ ಇದೆ ಗೈಸ್, ಅದು ಆಕ್ಸೆಸ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಎಸ್ ಡೆಫಿನೆಟ್ಲಿ ಇದೆ. ಆ್ಯಂಡ್ ಇವನ್ ಫೋನ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಮೊಬೈಲ್ ಚಾರ್ಜ್ಗೆ ಹಾಕ್ಬಿಟ್ಟಿದ್ದಕ್ಕೆ ಅಲ್ಲಿ ಸ್ಪೇಸ್ ಇಲ್ಲ ಆ್ಯಕ್ಚುಲಿ ಕೆಳಗಡೆ ಎಲ್ಲೂ. ಸೊ ಬರೀ ಪೋರ್ಟ್ ಒಂದೇ ಇರೋದು. ಮೊಬೈಲ್ ಚಾರ್ಜಿಂಗಿಗೆ ಕೇಬಲಲ್ಲಿ ಕನೆಕ್ಟ್ ಮಾಡಿ ಮೊಬೈಲ್ ಆ್ಯಕ್ಚುಲಿ ಇಲ್ಲಿ ಆರಾಮಾಗಿ ಇಡ್ಬೋದು. ಆ್ಯಂಡ್ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಡ್ಯಾಂಪಿಂಗ್ ಆಗಿಲ್ಲ, ಬಟ್ ಕೋಟಕ್ಕಂತೂ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಆ ಸೈಡ್ ಕೂಡ ಅದೇ ಸೇಮ್ ಕೊಟ್ಟಿದ್ದಾರೆ. ಆ್ಯಂಡ್ ರಿಯರ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಬಟ್ ನನಗೆ ಇಷ್ಟ ಆಗಿದ್ದೇನು ಅಂತಂದರೆ ರಿಯರ್ ಕ್ಯಾಬಿನ್ ಲ್ಯಾಂಪ್ ನೋಡಿ, ಬೇಸಿಕ್ಲಿ ನನ್ನ ಕಡೆ ಟಿಲ್ಟ್ ಆಗಿದೆ ಇದು. ಈ ಕ್ಯಾಬಿನ್ ಲ್ಯಾಂಪು ಆ ಕಡೆ ಟಿಲ್ಟ್ ಆಗಿದೆ, ಸೊ ದಟ್ ಲೈಟ್ ಥ್ರೋ ಪ್ರಾಪರಾಗಿ ಅಲ್ಲಿಗೆ ಬರುತ್ತೆ, ಕರೆಕ್ಟಾಗಿ ಆ ಝೋನ್ಗೆನೇ ಡೆಡಿಕೇಟೆಡಾಗಿ ಆ ಪರ್ಟಿಕ್ಯುಲರ್ ಸೈಡ್ ತಿರುಗಿಸಿರೋದು ಕ್ಯಾಬಿನ್ ಲ್ಯಾಂಪ್ಗಳು. ಇಟ್ಸ್ ಅ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ ಆ ಕ್ಯಾಬಿನ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಇರೋದ್ರಿಂದ ಸಮ್ಮರಲ್ಲಿ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ಅ ಡ್ಯಾಶ್ ಬೋರ್ಡ್ ಲೇಔಟ್ ಗೈಸ್, ಅಂತ ಏನು ಚೇಂಜಸ್ ಮಾಡಿಲ್ಲ. ಹಳೆ ಕುಶಾಕ್ ಏನಿತ್ತು ಅದೇ ಥರನೇ ಡ್ಯಾಶ್ ಬೋರ್ಡ್ ಇದೆ. ಬಟ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಆ್ಯಂಡ್ ಔಟ್ ಡ್ಯಾಶ್ ಬೋರ್ಡ್ ಮತ್ತು ಇಂಟೀರಿಯರ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಸ್ಪೋರ್ಟಿ ವೈಬ್ ಕೊಡುತ್ತೆ. ಆ್ಯಂಡ್ ಕರ್ಟನ್ ಏರ್ ಬ್ಯಾಗಿಗೆ ಇಲ್ಲಿ ಸೈಡಲ್ಲಿ ಕೊಟ್ಟಿರೋವಂಥದ್ದು ನೋಡ್ಬೋದು. ಕುಶಾಕ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು, ಅಥವಾ ಬೇರೆ ಯಾವುದೇ ಸ್ಕೋಡಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಂತಂದರೂ ಮಾಗಡಿ ರೋಡ್ ಅಥವಾ JP ನಗರಲ್ಲಿರೋ ಕಾರ್ ಸ್ಕೋಡಾ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಒಂದು ಅಬ್ಸರ್ವ್ ಮಾಡ್ಬೋದು ನೀವು ಇಲ್ಲಿ ಗ್ಲಾಸ್ಗೆ ಆ್ಯಕ್ಚುಲಿ ಸ್ವಲ್ಪ ಗ್ರೀನ್ ಟಿಂಟಿಂಗ್ ಕೊಟ್ಟಿದ್ದಾರೆ, ಸೊ ದಟ್ ಒಂದು UV ರೇಸ್ ಆಗಿರ್ಬೋದು ಕ್ಯಾಬಿನ್ ಒಳಗೆ ಬರಲ್ಲ, ಆಲ್ಮೋಸ್ಟ್ ಕಟ್ ಆಗುತ್ತೆ. ಆ್ಯಂಡ್ ಇವನ್ ಕ್ಯಾಬಿನ್ ಕೂಡ ಅಷ್ಟು ಫಾಸ್ಟಾಗಿ ಹೀಟ್ ಕೂಡ ಆಗಲ್ಲ. ಸೊ ಒಂದು ಗ್ರೀನಿಶ್ ಟಿಂಟ್ ಕೊಟ್ಟಿರೋದು ದಟ್ಸ್ ಅ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಇದು ಅಪ್ಡೇಟ್ ಆ್ಯಕ್ಚುಲಿ ಕೈಲಾಕಿಗೂ ಬಂದಿದೆ ಆ್ಯಂಡ್ ಹೊಸ ಕುಶಾಕಲ್ಲೂ ಇದೆ. ಡ್ರೈವರ್ ವಿಂಡೋಗೆ 1 ಟಚ್ ಡೌನ್ 2 ಬರುತ್ತೆ, ಲೈಕ್ ಬೇಸಿಕ್ಲಿ ಡೌನ್ ನೋಡ್ತಾ ಇದ್ದೀರಾ. ಆ್ಯಂಡ್ ಇದಕ್ಕೆ 1 ಟಚ್ ಅಪ್ ಕೂಡ ಬರುತ್ತೆ. ಆ್ಯಂಡ್ ಇದಕ್ಕೆ ಆ್ಯಂಟಿ ಪಿಂಚ್ ಫಂಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಎಲ್ಲ ವಿಂಡೋಸ್ ಕೂಡ ಇಲ್ಯುಮಿನೇಟ್ ಆಗುತ್ತೆ. ಆ್ಯಂಡ್ ಇವನ್ ಮಿರರ್ ಕಂಟ್ರೋಲ್ಸು ಇಲ್ಯುಮಿನೇಟ್ ಆಗುತ್ತೆ. ಡ್ರೈವರ್ ಸೀಟಿಗೆ ಹೈಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ 8-ವೇ ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಸೀಟ್ಸ್ ಗೈಸ್. ಆ್ಯಂಡ್ ಕಂಪ್ಲೀಟ್ಲಿ ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ. ಬಟ್ ಸಪೋರ್ಟಿಂಗ್ ನೋಡ್ತಿರ್ಬೋದು ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ ಅಂತ. ಅನ್ನೋದು ನಿಮ್ಮನ್ನ ಹಗ್ ಮಾಡ್ದಂಗೆ ಇರುತ್ತೆ. ನಾನು ಡಸ್ಟರ್ ಕಾರಲ್ಲಿ ಕೂತಾಗ ಏನೊಂದು ಕಂಫರ್ಟಬಲ್ ಸೀಟ್ಸ್ ಅಂತ ಹೇಳಿದೆ ನಾನು, ಅಷ್ಟೇ ಕಂಫರ್ಟಬಲ್ ಸೀಟ್ಸ್ ಆ್ಯಕ್ಚುಲಿ ಕುಶಾಕಲ್ಲೂ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಇದು ಬಂದು ಕಂಪ್ಲೀಟ್ಲಿ ಹೆಡ್ಲೈಟ್ ಕಂಟ್ರೋಲರಿಗೆ ಕೊಟ್ಟಿರುವಂಥದ್ದು. ಆ್ಯಂಡ್ ಅದ್ರ ಜೊತೆಗೆ ಹೆಡ್ಲೈಟ್ ಲೆವೆಲರಿಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೋರ್ಟ್ಸ್ ಲೈನ್ ವೇರಿಯಂಟ್ ಆಗಿರೋದ್ರಿಂದ ಮೆಟಲ್ ಪೆಡಲ್ಸ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಮ್ಯಾನ್ಯಲ್ ಕಾರ್ ಅನ್ನೋದು ನಿಮಗೆ ಗೊತ್ತಾಗ್ತಾ ಇರ್ಬೋದು, ಬಿಕಾಸ್ 3 ಪೆಡಲ್ ಇರೋದ್ರಿಂದ. ಆ್ಯಂಡ್ ಇದು ಬಂದು ಬಾನೆಟ್ ಓಪನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಸಿನ್ಸ್ ಇಟ್ಸ್ ಅ ಜರ್ಮನ್ ಕಾರ್, ಸ್ಟಾಕ್ಸ್ ಎಲ್ಲ ನಿಮಗೆ ಉಲ್ಟಂ ಪಲ್ಟ ಈ ಕಾರಲ್ಲಿ ನೋಡೋದು ಸಹಜನೇ. ಆ್ಯಂಡ್ ಅದ್ರ ಜೊತೆಗೆ ಈ ಕಾರಲ್ಲಿ ಸ್ಪೀಕರ್ಸ್ ವೈಸ್ 4 ಸ್ಪೀಕರ್ ಬರುತ್ತೆ. ಆ್ಯಂಡ್ 2 ಟ್ವಿಟರ್ ಬರುತ್ತೆ. ಟ್ವಿಟರ್ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಟಿಕೆಟ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಬೇಕು ಅಂತಂದರೆ ನೀವು ಇಲ್ಲಾದರೂ ಇಟ್ಕೋಬೋದು, ಬಿಕಾಸ್ ಇಲ್ಲೇ ಪರ್ಟಿಕ್ಯುಲರಾಗಿ ಟಿಕೆಟ್ ಹೋಲ್ಡರ್ದು ಕೊಟ್ಟಿದ್ದಾರೆ ಈ ಸನ್ಸೆಡಲ್ಲಿ. ಬಟ್ ಇಲ್ಲಿ ಆಲ್ರೆಡಿ ಕೊಟ್ಟಿರೋದ್ರಿಂದ ಇಲ್ಲಿ ಬೇಕಿರಲಿಲ್ಲ, ಮಿರರು ಪ್ಲೇಸ್ ಮಾಡ್ಬೋದಾಗಿತ್ತು ಅಟ್ಲೀಸ್ಟು, ಬಿಕಾಸ್ ಡ್ರೈವರ್ ಸೈಡ್ ನೋಡಿ ಮಿರರ್ ಬರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಆಟೋ ಡಿಮ್ಮಿಂಗ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬೇಸ್ ವೇರಿಯಂಟಿಂದನೇ ಆಟೋ ಡಿಮ್ಮಿಂಗ್ ಮಿರರ್ ಕೂಡ ಸಿಗುತ್ತೆ ನಿಮಗೆ. ಆ್ಯಂಡ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೂಡ ನೋಡ್ತಿರ್ಬೋದು, ಡ್ರೈವರ್ ಸೈಡ್ ಟಿಲ್ಟ್ ಆಗಿದೆ ಈ ಸೈಡ್ ಲ್ಯಾಂಪು. ಆ್ಯಂಡ್ ಈ ಲ್ಯಾಂಪು ಆ್ಯಕ್ಚುಲಿ ಡ್ರೈವರ್ ಸೈಡ್ ಟಿಲ್ಟ್ ಆಗಿದೆ. ಸೊ ಹಿಂದ್ಗಡೆ ತರನೇ ಮುಂದ್ಗಡೆ ಲ್ಯಾಂಪ್ನ ಕೊಟ್ಟಿದ್ದಾರೆ. ಆ್ಯಂಡ್ ನಾರ್ಮಲ್ ಚಿಂಟು ಪಿಂಟು ಸನ್ರೂಫ್ ಕೂಡ ಬರುತ್ತೆ. ಪ್ಯಾನೋರಾಮಿಕ್ ಸನ್ರೂಫ್ ಬೇಕು ಅಂತಂದರೆ ಪ್ರೆಸ್ಟೀಜ್ ವೇರಿಯಂಟಿಗೆ ಹೋಗಬೇಕಾಗತ್ತೆ ನೀವು. ಸ್ಕೋಡಾ ಸ್ಟೀರಿಂಗ್ ವೀಲ್ ನೋಡ್ತಿರ್ಬೋದು ಆ್ಯಕ್ಚುಲಿ ಎಷ್ಟು ಪ್ರೀಮಿಯಮ್ ಆಗಿದೆ ಅಂತ ಅನ್ನೋದು. ಸೊ ಕ್ರೋಮ್ ಬೀಟ್ಸ್ ಆ್ಯಕ್ಚುಲಿ ಇಲ್ಲೂ ಒಂದು ಕೊಟ್ಟಿದ್ದಾರೆ. ಇದು ಬಿಟ್ಟರೆ ಎಲ್ಲೂ ಕ್ರೋಮ್ ಬೀಟ್ಸ್ ನೋಡಿಲ್ಲ ನಾನು. ಎಲ್ಲ ಕಡೆ ಕಂಪ್ಲೀಟ್ಲಿ ಬ್ಲ್ಯಾಕ್ ಆ್ಯಂಡ್ ಔಟ್ ಎಲಿಮೆಂಟ್ಸೇ ನಾನು ನೋಡ್ತಾ ಇರೋವಂಥದ್ದು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ತಿರ್ಬೋದು ಕಂಪ್ಲೀಟ್ಲಿ ಡಿಜಿಟಲ್ ಕೊಟ್ಟಿದ್ದಾರೆ. ಬೇಕಾಗಿರೋ ಎಲ್ಲ ಇನ್ಫಾರ್ಮೇಷನ್ಸ್ ಅದರಲ್ಲಿ ಲೋಡ್ ಮಾಡಿದ್ದಾರೆ. ಸ್ಪೀಡೋಮೀಟರ್ ಮತ್ತು RPM ಮೀಟರ್ ಎಲ್ಲ ತೋರಿಸ್ತಾರೆ. ಕೆಳಗಡೆ ಟ್ಯಾಂಕ್ ರೇಂಜ್ ಹೇಳುತ್ತೆ, ಮೇಲ್ಗಡೆ ಟೆಂಪ್ರೇಚರ್ ಹೇಳುತ್ತೆ, ಓಡೋ ಹೇಳುತ್ತೆ. ಆ್ಯಂಡ್ ಬೇಕಾಗಿರೋ ಇನ್ಫಾರ್ಮೇಷನ್ಸ್ ಮಧ್ಯದಲ್ಲಿ ತೋರಿಸುತ್ತೆ. ಆ್ಯಂಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ವೈಸ್ ಟಿಲ್ಟು ಮತ್ತು ಟೆಲಿಸ್ಕೋಪಿಕ್ ಆ್ಯಕ್ಚುಲಿ 2 ಕೊಟ್ಟಿದ್ದಾರೆ. ಸೊ ದಟ್ ಹೈಟ್ ಇರೋರು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇದು ಬಂದು ಕ್ರೂಸ್ ಕಂಟ್ರೋಲಿಗೆ ಕೊಟ್ಟಿರುವಂಥದ್ದು. ಆ್ಯಂಡ್ ಇದು ಬಂದು ವೈಪರ್ ಫಂಕ್ಷನ್ಸಿಗೆ ಕೊಟ್ಟಿರುವಂಥದ್ದು. ಆ್ಯಂಡ್ ಇಂಡಿಕೇಟರ್ ಆ್ಯಕ್ಚುಲಿ ಈ ಸೈಡ್ ವರ್ಕ್ ಆಗುತ್ತೆ, ಈ ಸೈಡ್ ಕೊಟ್ಟರೆ ವೈಪರ್ ಆಕ್ಟಿವೇಟ್ ಆಗುತ್ತೆ. ಸೊ ಸ್ಟಾಕ್ಸ್ ಉಲ್ಟಾ ಇರೋದ್ರಿಂದ ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ಲೆದರ್ ಆಪ್ ಸ್ಟೇರಿಂಗ್ ವೀಲ್ ಹಿಡ್ಕೊಳ್ಳೋಕ್ಕೆ ಹೆವಿ ಗ್ರಿಪಿಯಾಗಿದೆ. ಸೊ ದಟ್ ಲೈಕ್ ಈ ಥರ ತಿರುಗಿಸ್ಬೇಕಾರಲ್ಲ, ಈಗ ಸ್ಟೇರಿಂಗಿಂದ ಈಸಿಯಾಗಿ ಕೈ ಆಚೆ ಬರಲ್ಲ ಲೆದರ್ ಆ್ಯಪ್ ಇರೋದ್ರಿಂದ. ಸೊ ಒಂದು ಗ್ರಿಪ್ಪೆಲ್ಲ ಚೆನ್ನಾಗಿ ಕೊಟ್ಟಿರೋದ್ರಿಂದ ಚೆನ್ನಾಗಿ ಫೀಲ್ ಆಗುತ್ತೆ. ಆ್ಯಂಡ್
2.1 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಆ್ಯಂಡ್ ಪಾರ್ಕಿಂಗ್ ಸೆನ್ಸರ್ಸ್ ಇಲ್ಲಿಂದಾನೆ ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೋಬೋದು. ಮುಂದೆ ಯಾರು ಬಂದರು ಅಂತಂದರೆ ಲಬೋ 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 ಅಂತ ಬಡ್ಕೊಂಬಿಡೋದು ಕಾರ್ ಆ್ಯಕ್ಚುಲಿ. ಟ್ರಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು AC ಕಂಟ್ರೋಲ್ಸಿಗೆ ಕೊಟ್ಟಿರುವಂಥದ್ದು. ಆ್ಯಂಡ್ ಸೆಟ್ಟಿಂಗ್ಸಿಗೆ ಹೋದರೆ ಇಲ್ಲೊಂದಿಷ್ಟು ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸ್ಕ್ರೀನ್ ಆಫ್ ಬೇಕು ಅನ್ನೋ ಮಾಡ್ಕೋಬೋದು. ಆ್ಯಂಡ್ ಆಡಿಯೋ ಸೆಟ್ಟಿಂಗ್ಸ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಕಾರ್ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿಂದನೂ ಮಾಡ್ಕೋಬೋದು. ಆ್ಯಂಡ್ ಲೈಟ್ಸಲ್ಲಿ ನಿಮಗೆ ಎಮಿಂಟ್ ಲೈಟ್ 2 ಬರುತ್ತೆ. ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ನೋಡ್ತಾ ಇದ್ದೀರಲ್ಲ, ದಿಸ್ ಇಸ್ ಎಮಿಂಟ್ ಲೈಟ್. ಇವಾಗ ವೈಟ್ ಇದೆ ಆ್ಯಂಡ್ ಇವನ್ ಇಲ್ಲೂ ನೋಡ್ತಾ ಇರ್ಬೋದು ಎಮಿಂಟ್ ಲೈಟ್ ಇರುವಂಥದ್ದು. ಆ್ಯಂಡ್ ರೆಡ್, 2 ಕಲರ್ ಆ್ಯಕ್ಚುಲಿ ಇರೋದು. ಬಟ್ ಫುಟ್ವೇಲ್ಗೆ ನೋಡ್ತಿರ್ಬೋದು ಆ್ಯಕ್ಚುಲಿ ಕೆಳಗಡೆ ನೋಡಿ ಬ್ಲೂಯಿಶ್ ಕೊಟ್ಟಿದ್ದಾರೆ. ಸೊ ಅದೊಂದು ಫಿಕ್ಸ್ಡ್ ಆ್ಯಕ್ಚುಲಿ ಕೊಟ್ಟಿರೋಂಥದ್ದು. ಆ್ಯಂಡ್ ಇವನ್ ಕೋ ಡ್ರೈವರ್ ಸೀಟ್ಗೂ ಬರುತ್ತೆ ಎಮಿಂಟ್ ಲೈಟು. ಬೇಕಾಗಿರೋ ಇನ್ಫಾರ್ಮೇಷನ್ಸ್ ಎಲ್ಲ ಇದರಲ್ಲಿ ಲೋಡ್ ಮಾಡಿದ್ದಾರೆ. ಯೂಸ್ ಮಾಡೋಕ್ಕೂ ತುಂಬ ಸ್ಲಿಕ್ ಆಗಿದೆ. ಆ್ಯಂಡ್ 360 ಕ್ಯಾಮ್ರಾ ಒಂದು ಮಿಸ್ ಔಟ್ ಆಗುತ್ತೆ. ಹಜಾರ್ಡ್ ಬಟನ್, ಸೆಂಟ್ರಲ್ ಲಾಕಿಂಗ್, ಐಡಲ್ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ಎನೇಬಲ್ ಮಾಡೋಕ್ಕೆ, ಆ್ಯಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಬಟ್ ಏನೋ ಟಚ್ ಬೇಸ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಏರ್ ಕೇರ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ PM 2.5 ಏರ್ ಫಿಲ್ಟರ್ ಬಿಲ್ಟಿನ ಕೊಟ್ಟಿದ್ದಾರೆ ಈ ಕಾರಲ್ಲಿ. ಆಟೋ ಫಂಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಕೆಳಗಡೆ ಬಂದು 2 Type-C ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಚಾರ್ಜಿಂಗಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಟಾಪ್ ಎಂಡಲ್ಲಿ ಮಾತ್ರ ಬರುವಂಥದ್ದು. 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ರಿವರ್ಸ್ಗೆ ಹಾಕಬೇಕು ಅಂತಂದರೆ ಕ್ಲಚ್ ತುಳ್ಕೊಳ್ಳಿ, ಇದನ್ನು ಅದನ್ಬಿಟ್ಟು ತಿರುಗಿಸಿದ್ರೆ ಈ ಥರ ಬರುತ್ತೆ ರಿವರ್ಸ್ ಕ್ಯಾಮ್ರಾ. ಸೊ ಗೈಡ್ಲೈನ್ಸ್ ಆ್ಯಕ್ಚುಲಿ ಅಡಾಪ್ಟಿವ್ ಆಗಿ ಕೊಟ್ಟಿದ್ದಾರೆ. ಬಟ್ ಕ್ಯಾಮ್ರಾ ಕ್ಲಾರಿಟಿ ಕೂಡ ಬಿನ್ ಬೆಟರ್ ಅಂತ ಹೇಳ್ತೀನಿ ನಾನು. ಇಲ್ಲಿ ಬಂದು 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಕೀ ಇಡೋಕ್ಕೆ ಡೆಡಿಕೇಟೆಡ್ ಸ್ಲಾಟ್ ಕೊಟ್ಟಿದ್ದಾರೆ ನೋಡಿ. ಕೀ ಆ್ಯಕ್ಚುಲಿ ಇಲ್ಲಿ ಇಡ್ಬೋದು, ನೀಟಾಗಿ ಅಲ್ಲೋ ಕೂರುತ್ತೆ ಆ್ಯಕ್ಚುಲಿ. ಕೀ ನೋಡಿ ಎಷ್ಟು ನೀಟಾಗಿ ಕೂತ್ಕೋತು ಅಂತ ಅನ್ನೋದು. ಸೊ ಡೆಡಿಕೇಟೆಡ್ ಸ್ಲಾಟ್ ಕೊಟ್ಟಿದ್ದಾರೆ ಕೀ ಇಡೋಕ್ಕೆ ಅಂತಲೇ. ಆ್ಯಂಡ್ ಅದ್ರ ಜೊತೆಗೆ ಸ್ಲೈಡಿಂಗ್ ಇದೆ ಅಂತ ಹೇಳಿದ್ನಲ್ಲ. ಆ್ಯಂಡ್ ಒಳಗಡೆ ಸ್ಟೋರೇಜ್ ಸ್ಪೇಸ್ ಡೀಸೆಂಟ್ ಇದೆ ಅಂತ ಹೇಳ್ತೀನಿ, ಅಂತ ಏನು ಹ್ಯೂಜ್ ಇಲ್ಲ. ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ 2. ಬಟ್ ಇಲ್ಲಿ ಬಾಟಲ್ ಇಟ್ಕೊಂಡು ಒಂದೇ ಕೈಲಿ ಕ್ಯಾಪ್ ಓಪನ್ ಮಾಡೋಕ್ಕೆ ಕೆಳಗಡೆ ಗ್ರಿಪ್ಪರ್ ಕೂಡ ಕೊಟ್ಟಿದ್ದಾರೆ. ಟಾಪ್ ಎಂಡ್ಗೆ ಹೋದರೆ ಅಂತಂದರೆ ಕ್ರೋಮ್ ಫಿನಿಶ್ ನೋಡ್ತೀರಾ. ಬಟ್ ಇದು ಸ್ಪೋರ್ಟ್ಲೈನ್ ಆಗಿರೋದ್ರಿಂದ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ಗ್ಲೋಬಾಕ್ಸ್ಗೆ ಕೂಲಿಂಗ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಆ್ಯಕ್ಚುಲಿ ಸರ್ಕ್ಯುಲೇಷನಿಗೆ ಕೊಟ್ಟಿದ್ದಾರೆ. ಕೈ ಇಟ್ಟರೆ ನಂಗೆ ಗಾಳಿ ಬರ್ತಾರೆ ಆ್ಯಕ್ಚುಲಿ. ಕಂಪ್ಲೀಟಿಂಗ್ ತಿರುಗಿಸಿದ್ರೆ ಆಫ್ ಆಯಿತು. ಸೊ ನಿಮ್ಮ ಡ್ರಿಂಕ್ಸ್ ಏನಾರು ಇತ್ತು ಅಥವಾ ವಾಟರ್ ಬಾಟ್ಲ್ ಇತ್ತು ಕೂಲ್ ಮಾಡ್ಕೋಬೇಕು ಅಂತಂದರೆ ಅಲ್ಲಿ ಇಟ್ಬಿಟ್ಟು ಆ್ಯಕ್ಚುಲಿ ಕೂಲ್ ಮಾಡ್ಕೋಬೋದು ನೀವು. ಈ ಕುಶಾಕ್ ಫೇಸ್ ಲಿಫ್ಟಲ್ಲಿ ಮೇಜರ್ ಇಶ್ಯೂ ಒಂದು ಸಾಲ್ವ್ ಆಗಿದೆ. ಹಳೆ ಕುಶಾಕಲ್ಲಿ AC ಕೂಲಿಂಗ್ನೆಸ್ ಅಷ್ಟು ಎಫೆಕ್ಟಿವ್ ಆಗಿಲ್ಲ, ಬೇಗ ಕ್ಯಾಬಿನ್ ಕೂಲ್ ಆಗಲ್ಲ, AC ಇಶ್ಯೂ ಇದೆ ಅನ್ನೋ ಕಂಪ್ಲೇಂಟ್ ಇತ್ತು. ಅದನ್ನ ಇವಾಗ ಸಾಲ್ವ್ ಮಾಡ್ಯಾರೆ ಸ್ಕೋಡಾನವರು. ದಟ್ಸ್ ಬಿಕಾಸ್ ಮುಂಚೆ AC ಯೂನಿಟ್ಗೆ ಫಿಕ್ಸ್ಡ್ ಜೊಮೆಟ್ರಿ ಕಂಪ್ರೆಸರ್ ಇತ್ತು. ಬಟ್ ಇವಾಗ ವೇರಿಯಬಲ್ ಜೊಮೆಟ್ರಿ ಕಂಪ್ರೆಸರ್ ಕೊಟ್ಟಿದ್ದಾರೆ. ಇದರಿಂದ ಕ್ಯಾಬಿನ್ ಬೇಗ ಕೂಲ್ ಆಗುತ್ತೆ, ಟೆಂಪ್ರೇಚರ್ ಕಂಟ್ರೋಲ್ ಬೆಟರ್ ಆಗುತ್ತೆ. ಆ್ಯಂಡ್ ಸಮ್ಮರ್ ಎಕ್ಸ್ಟ್ರೀಮ್ ಹೀಟಲ್ಲೂ AC ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇನ್ನೂ ಒಂದು ಚೇಂಜ್ ಅಂದರೆ AC ಗ್ಯಾಸ್ ಪೈಪ್ ಕೂಡ ರೀಡಿಸೈನ್ ಮಾಡ್ಯಾರೆ. ಇದರಿಂದ ಏರ್ ಫ್ಲೋ ಚೆನ್ನಾಗಾಗುತ್ತೆ. ಆ್ಯಂಡ್ ಕ್ಯಾಬಿನ್ ಕಾನ್ಸ್ಟೆಂಟಾಗಿ ಕೂಲಾಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಕುಶಾಕ್ AC ಪ್ರಾಬ್ಲಮ್ ಕಂಪ್ಲೀಟಾಗಿ ರಿಸಾಲ್ವ್ ಆಗಿದೆ ಅನ್ಬೋದು. ಸೊ ಈ ಪ್ರಾಬ್ಲಮ್ನ ಅಡ್ರೆಸ್ ಮಾಡಿ ಸ್ಕೋಡಾನವರು ಸಾಲ್ವ್ ಮಾಡಿರೋದು ಇಟ್ಸ್ ಅ ಪಾಸಿಟಿವ್ ಅಪ್ರೋಚ್ ಅನ್ಬೋದು. ಸ್ಪೋರ್ಟ್ಲೈನ್ಗಿನ್ನ ಪ್ರೆಸ್ಟೀಜ್ ವೇರಿಯಂಟಲ್ಲಿ 12 ಫೀಚರ್ಸ್ ಎಕ್ಸ್ಟ್ರಾ ಬರುತ್ತೆ. ಬಟ್ ಅದರಲ್ಲಿ 4 ಫೀಚರ್ಸ್ ಮಾತ್ರ ಇಂಪಾರ್ಟೆಂಟು. ಫಸ್ಟ್ ಒನ್, ಫ್ರಂಟ್ 2 ಸೀಟ್ಗೂ 8-ವೇ ಎಲೆಕ್ಟ್ರಿಕ್ ಅಡ್ಜಸ್ಟ್ ಇದೆ. ಆ್ಯಂಡ್ ಸೆಕೆಂಡ್ ಫೀಚರ್, ಫ್ರಂಟ್ 2 ಸೀಟ್ಗೂ ವೆಂಟಿಲೇಷನ್ ಫಂಕ್ಷನ್ ಇದೆ. ಥರ್ಡ್ ಫೀಚರ್, ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಆ್ಯಂಡ್ ಫೋರ್ತ್ ಫೀಚರ್, ಸೆಗ್ಮೆಂಟ್ ಫಸ್ಟ್ ಫೀಚರ್, ರಿಯರ್ ಸೀಟ್ ಮಸಾಜ್ ಫಂಕ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಮಸಾಜ್ ಆಗೋದು ಈ ಟಾಪ್ ಝೋನಲ್ಲಿ ಆಗುತ್ತೆ. ಈ 4 ಫೀಚರ್ ನಿಮಗೆ ಬೇಕೇ ಬೇಕು ಅಂದರೆ ಮಾತ್ರ ಪ್ರೆಸ್ಟೀಜ್ ವೇರಿಯಂಟ್ ಬೈ ಮಾಡ್ಬೋದು. ಬಟ್ ನಾನು ಹೇಳಿದ ಈ 4 ಫೀಚರ್ ಇಂಪಾರ್ಟೆಂಟ್ ಅಲ್ಲ ಅಂದರೆ ಸ್ಪೋರ್ಟ್ಲೈನ್ ವೇರಿಯಂಟ್ ಕನ್ಸಿಡರ್ ಮಾಡೋದು ವರ್ತ್ ಇದೆ. ಬಿಕಾಸ್ ಸ್ಪೋರ್ಟ್ಲೈನ್ಗೂ ಪ್ರೆಸ್ಟೀಜ್ ವೇರಿಯಂಟ್ಗೂ ಆನ್ ರೋಡ್ ಬ್ಯಾಂಗ್ಳೂರ್ 2.5 ಲಕ್ಷ ಪ್ರೈಸ್ ಡಿಫರೆನ್ಸ್ ಇದೆ. ನನ್ನ ಕೇಳಿದ್ರೆ ಈ ಪ್ರೈಸ್ ಡಿಫರೆನ್ಸ್ಗೆ ವರ್ತ್ ಅಲ್ಲ ಪ್ರೆಸ್ಟೀಜ್ ವೇರಿಯಂಟ್ ಬೈ ಮಾಡೋದು. ಆ್ಯಂಡ್ ಕಾರ್ ಪ್ರೈಸಿಂಗ್ ವೈಸ್ ಕ್ಲಾಸಿಕ್ ಪ್ಲಸ್ ಬೇಸ್ ವೇರಿಯಂಟು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ 10,69,000 ಆಗುತ್ತೆ. ಎಕ್ಸ್ ಶೋರೂಮು ಆನ್ ರೋಡ್ ಬ್ಯಾಂಗ್ಳೂರು 13.5 ಲಕ್ಷ ಆಗುತ್ತೆ. ನಾನಿವತ್ತು ರಿವ್ಯೂ ಮಾಡಿರೋ ಸ್ಪೋರ್ಟ್ಲೈನ್ ಮ್ಯಾನ್ಯಲ್ ವೇರಿಯಂಟು 14.3 ಲಕ್ಷ ಆಗುತ್ತೆ. ಎಕ್ಸ್ ಶೋರೂಮು ಆನ್ ರೋಡ್ ಬ್ಯಾಂಗ್ಳೂರು 18,39,000 ಆಗುತ್ತೆ. ಬೇರೆ ವೇರಿಯಂಟ್ಸ್ ಪ್ರೈಸಿಂಗ್ ಬೇಕು ಅಂದರೆ ವಿಡಿಯೋ ಪಾಸ್ ಮಾಡಿ ಪ್ರೈಸ್ ಲಿಸ್ಟ್ದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇಂಜಿನ್ ವೈಸ್ ಸೇಮ್ ಇಂಜಿನ್ನೇ ಕ್ಯಾರಿ ಔಟ್ ಮಾಡಿದ್ದಾರೆ. 1 ಲೀಟರ್ TSI 3 ಸಿಲಿಂಡರ್ ಟರ್ಬೋ ಪೆಟ್ರೋಲ್ ಇಂಜಿನು 115 bhp ಪವರ್ ಮತ್ತು 178 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇಂಜಿನ್ ವೈಸ್ ಚೇಂಜಸ್ ಇಲ್ಲದೆ ಇದ್ರೂ ಚೇಂಜ್ ಇರೋದು ಟ್ರಾನ್ಸ್ಮಿಷನಲ್ಲಿ 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಜೊತೆ ಹೊಸ 8 ಸ್ಪೀಡ್ ಟಾಕ್ ಕನ್ವರ್ಟರ್ ಗಿಯರ್ ಬಾಕ್ಸ್ ಕೊಟ್ಟಿದ್ದಾರೆ. ಇದನ್ನ ಹೈಡ್ರೋ ಡೈನಮಿಕ್ ಟಾಕ್ ಕನ್ವರ್ಟರ್ ಗಿಯರ್ ಬಾಕ್ಸ್ ಅಂತಾರೆ ಸ್ಕೋಡಾನವರು. ಹಳೆ 6 ಸ್ಪೀಡ್ ಟಾಕ್ ಕನ್ವರ್ಟರ್ ಗಿಯರ್ ಬಾಕ್ಸ್ಗಿನ್ನ ಹೊಸ 8 ಸ್ಪೀಡ್ ಟಾಕ್ ಕನ್ವರ್ಟರ್ ಗಿಯರ್ ಬಾಕ್ಸ್ 10-15% ಚೀಪರ್ ಪ್ರೈಸಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಬಿಕಾಸ್ ಹೊಸ ಗಿಯರ್ ಬಾಕ್ಸ್ ಚೈನಲ್ಲಿ ಮಾಸ್ ಪ್ರೊಡಕ್ಷನಲ್ಲಿ ಬಿಲ್ಡ್ ಆಗುವಂಥದ್ದು. ಆ್ಯಂಡ್ ಇಟ್ಸ್ ಅ ಟ್ರೇಡ್ ಅಂಡ್ ಟೆಸ್ಟೆಡ್ ರಿಲಯಬಲ್ ಗೇರ್ ಬಾಕ್ಸ್ ಅಂತಾರೆ ಸ್ಕೋಡಾನವರು. ಬಟ್ ಲೆಟ್ ಸಿ. ಆ್ಯಂಡ್ ಎಕ್ಸ್ಟ್ರಾ 2 ಗೇರ್ ಇರೋದ್ರಿಂದ ಫ್ಯೂಲ್ ಎಫಿಷಿಯೆಂಟ್ ಆಗಿರುತ್ತೆ, ಕಮ್ಮಿ CO2 ಆಚೆ ಬರುವಂಥದ್ದು. ಆ್ಯಂಡ್ ಓಡಿಸೋಕ್ಕೂ ಹೆವಿ ಸ್ಮೂತ್ ಆಗಿರುತ್ತೆ. ಆ್ಯಂಡ್ ಡ್ರೈವ್ ರಿವ್ಯೂಲಿ ನಿಜವಾಗ್ಲೂ ಹೊಸ ಗೇರ್ ಬಾಕ್ಸ್ ಹೇಗೆ ಪರ್ಫಾರ್ಮ್ ಮಾಡುತ್ತೆ ರಿಯಲ್ ಡ್ರೈವಿಂಗ್ ಕಂಡೀಷನಲ್ಲಿ ಅಂತ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಆಸ್ ಆಫ್ ನಾವು ಈ ಹೊಸ ಗೇರ್ ಬಾಕ್ಸ್ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ಇದೆ. ಕಾರ್ ಸೇಫ್ಟಿ ಫೀಚರ್ಸ್ ವೈಸ್ 6 ಏರ್ ಬ್ಯಾಗ್, ABS, EBD, ಟ್ರಾಕ್ಷನ್ ಕಂಟ್ರೋಲ್, ಫ್ರಂಟ್ ಆ್ಯಂಡ್ ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್, ರಿವರ್ಸ್ ಕ್ಯಾಮ್ರಾ, ಚೈಲ್ಡ್ ಸೇಫ್ಟಿ ಲಾಕ್, ಐಸೋಫಿಕ್ಸ್ ಆಂಕರ್ಸ್, ಹಿಲ್ ಹೋಲ್ಡ್ ಅಸೆಸ್ಟ್, ಈ ಥರದ ಸುಮಾರು ಸೇಫ್ಟಿ ಫೀಚರ್ಸ್ ಲೋಡೆಡ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಏನೆಲ್ಲ ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಅದನ್ನ
ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಿರ್ಬೋದು. ಕಾರ್ ಬಾಡಿ ಶೆಲ್ಲಲ್ಲಿ ಅಲ್ಟ್ರಾ ಹೈ ಟೆನ್ಸೈಲ್ ಸ್ಟೀಲ್ ಯೂಸ್ ಮಾಡೋದ್ರಿಂದ ಬಾಡಿ ಶೆಲ್ ಕೂಡ ಗಟ್ಟಿನೇ ಇದೆ ಆ್ಯಂಡ್ ಆಬ್ವಿಯಸ್ಲಿ ಇಟ್ಸ್ ಅ 5 ಸ್ಟಾರ್ ಸೇಫ್ಟಿ ರೇಟೆಡ್ ಕಾರ್, ಸೊ ನೋ ವರೀಸ್ ಅಬೌಟ್ ದ ಸೇಫ್ಟಿ ಆಫ್ ದಿ ಕಾರ್. ಯಾಕೆ ಪರ್ಟಿಕ್ಯುಲರ್ ಆಗಿ ಸ್ಪೋರ್ಟ್ ಲೈನ್ ವೇರಿಯಂಟ್ ರಿವ್ಯೂ ಮಾಡದೆ ಅನ್ನೋ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕಡೆ ಟಾಪ್ ಎಂಡ್ ವೇರಿಯಂಟ್, ಪ್ರೆಸ್ಟೀಜ್ ವೇರಿಯಂಟ್ ಅಥವಾ ಮಾಂಟಿಕಾಲೋ ವೇರಿಯಂಟ್ ರಿವ್ಯೂ ಮಾಡ್ತಾರೆ, ಬಟ್ ಮೋಸ್ಟ್ ಅಂಡರ್ ರೇಟೆಡ್ ಸ್ಪೋರ್ಟ್ ಲೈನ್ ವೇರಿಯಂಟ್ ರಿವ್ಯೂ ಯಾರೂ ಮಾಡೇ ಇಲ್ಲ. ಹಾಗಾಗಿನೇ ನಾನು ಈ ಸ್ಪೋರ್ಟ್ ಲೈನ್ ವೇರಿಯಂಟ್ ರಿವ್ಯೂ ಮಾಡಿದ್ದು. ಐ ಹೋಪ್ ನಾನು ಮಾಡಿದ ಈ ರಿವ್ಯೂ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಕುಶಾಕ್ ಕಾರ್ ತಗೋಬೇಕು ಅಂತಿರೋರ್ಗೂ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಇದಾಗಿತ್ತು ಸ್ಕೋಡಾ ಕುಶಾಕ್ ಸ್ಪೋರ್ಟ್ ಲೈನ್ ವೇರಿಯಂಟ್ ರಿವ್ಯೂ. ನಿಮಗೇನು ಅನಿಸ್ತು ಈ ಒಂದು ಸ್ಪೋರ್ಟ್ ಲೈನ್ ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಆಲ್ಮೋಸ್ಟ್ 10,000 ಫಾಲೋವರ್ಸ್ಗೆ ಹತ್ತಿರ ಇದ್ದೀವಿ ಇನ್ಸ್ಟಾಗ್ರಾಮಲ್ಲಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಇನ್ಸ್ಟೆಂಟಾಗಿ ಅಲ್ಲಿ ನಿಮಗೆ ಅಪ್ಡೇಟ್ಸ್ಗಳು ಸಿಗ್ತಾನೆ ಇರುತ್ತೆ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆ್ಯಸ್ ವೆಲ್ ಗೈಸ್. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.